ಬೆಂಗಳೂರಿನಲ್ಲೇ ಈ ಬೆಳ್ಳಂದೂರು ಇರ್ಬೋದು, ಈ ಕಡೆ ಹೆಬ್ಬಾಳ ಇರ್ಬೋದು, ಇಂಥ ಹಲವಾರು ಕಡೆಗಳಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಕಾಲೋನಿಗಳು ಮಾಡ್ಕೊಂಡಿದ್ದಾರೆ. ಇವರು ಕಸ ಆಯೋದ್ರಿಂದ ಹಿಡಿದು ಎಂತೆಂಥ ಕೆಲಸಗಳು ಮಾಡ್ತಾರೆ ಅಂತ ಹೇಳಿದ್ರೆ, ಖಾಲಿ ಮನೆಗಳು, ಬೀಗ ಹಾಕಿರೋ ಮನೆಗಳನ್ನೆಲ್ಲ ನೋಟ್ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ. ಮಾಡ್ಬಿಟ್ಟು ಓಡೋದ್ರೆ ಯಾರು ಜವಾಬ್ದಾರಿ? ಆದರೆ ನಮ್ಮ ಗೃಹ ಸಚಿವರಿಗೆ ಈ ಥರದ್ದೆಲ್ಲ ಕಾಣಿಸೋದೇ ಇಲ್ಲ. ಮೃದು ಧೋರಣೆ ಪಾಪ ಅವರು. ಈಗಲೇ ಹೇಳಿ ಕೇಳಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಇವತ್ತು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ನಾವಾಗಿದ್ದೀವಿ. ಎಲ್ರಿಗೂ ಸವಲತ್ತುಗಳನ್ನು ಕೊಡಬೇಕು. ಅದರಲ್ಲಿ ಅಕ್ರಮ ವಲಸಿಗರು ಬೇರೆ ಬಂದು ತುಂಬಿಕೊಳ್ತಾ ಇದ್ರೆ ನಮ್ಮ ದೇಶ ಏನು ಡಸ್ಟ್ಬಿನ್ ಆಗಿದೆಯಾ? ಕಸಬುಟ್ಟಿ ಆಗಿದೆಯಾ? ಯಾವನೇನು ಬೇಕೋ ಮಾಡಿ, ಏನು ಬೇಕೋ ದಂಗ ಪಸಾಲ್ ಮಾಡಿ, ಎಲ್ಲಿ ಬೇಕೋ ಅಲ್ಲಿ ದೊಂಬಿ ಗಲಾಟೆ ಮಾಡೋದಕ್ಕೆ? ಇದನ್ನೆಲ್ಲ ಎಷ್ಟು ದಿನ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು? ಹಂಗಾಗಿ ಹೆಂಗಿದ್ರು ಇವಾಗ ಒಂದು ಸತಿ ದೇಶ ಎದ್ದು ನಿಂತಿದೆ, ಇವಾಗ ಯುದ್ಧ ಸನ್ನದ್ಧವಾಗಿ ನಿಂತಿದೆ. ಇದೇ ಒಂದು ಸೂಕ್ತ ಕಾಲ ಅಂತ ತಿಳ್ಕೊಂಡು ಅದೇನಾಗುತ್ತೋ ಆಗೋಗ್ಲಿ, ಭಾರತ ಸರ್ಕಾರ ಇಲ್ಲಿ NRCಯನ್ನು ಜಾರಿಗೆ ತಗೊಂಡ್ಬರ್ಬೇಕು. ಇವತ್ತು ಯಾರೋ ಒಬ್ರು ಪಾಕಿಸ್ತಾನಿ ಪ್ರಜೆ ಬಂದ್ಬಿಟ್ಟು ಭಾರತದ ಹೆಣ್ಮಗಳನ್ನ ಮದುವೆ ಆಗ್ಬಿಟ್ಟು ಹೋಗ್ಬಿಡೋದು, ಆಯಮ್ಮ ಹೆರಿಗೆಗೆ ಇಲ್ಲಿ ಬರೋದು, ಮಗು ಇಲ್ಲಿ ಹುಟ್ಟಿತು ಅನ್ನೋವಂಥ ಕಾರಣಕ್ಕೆ ಅವ್ರಿಗೆ ಇಲ್ಲಿನ ಪೌರತ್ವ ಕೊಟ್ಬಿಡೋದು. ಇದೇನ್ರಿ ಇದು? ಆಮೇಲೆ ಇನ್ನೊಬ್ರು ಯಾರೋ ಹೋಗೋದು, ಪಾಕಿಸ್ತಾನದ ಹೆಣ್ಮಗಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಮದುವೆ ಆಗ್ಬಿಡೋದು, ಅವ್ರನ್ನ ಆಚೆನೂ ಕಳ್ಸಂಗಿಲ್ಲ, ಏನು ಮಾಡ. ಯಾವುದೋ ಒಂದು ಸಮುದಾಯದ ವಿರುದ್ಧ ನಾವು ಮಾತಾಡ್ಬಿಟ್ರೆ ನಮ್ಮ ಮತ ಬ್ಯಾಂಕಲ್ಲಿ ಒಡೆದೋಗ್ಬಿಡುತ್ತೋ ಅನ್ನೋಂಥ ಚಿಂತೆ ಇವ್ರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಜಕೀಯ ವ್ಯಕ್ತಿಗಳ ಒಂದು ಗುಣಲಕ್ಷಣವನ್ನು ನೋಡಿದಾಗ ಇವ್ರಿಗೆ ದೇಶದ ಭದ್ರತೆ ಇರ್ಬೋದು, ಪ್ರಜೆಗಳಿಗೆ ಕಲ್ಪಿಸಿಕೊಡ್ಬೇಕಾಗಿರೋ ಸೌಲಭ್ಯಗಳಿರ್ಬೋದು, ಅವರನ್ನು ಆರ್ಥಿಕವಾಗಿ ಹೆಂಗೆ ಮೇಲೆತ್ತಬೇಕು ಅನ್ನುವಂಥ ಯಾವ ವಿಷಯನೂ ಕಂಡುಬರ್ತಾ ಇಲ್ಲ. ಇವ್ರಿಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಶಾಸಕ ಸ್ಥಾನದ ಕುರ್ಚಿ, ಸಚಿವ ಸ್ಥಾನದ ಕುರ್ಚಿ, ಮುಖ್ಯಮಂತ್ರಿಯ ಕುರ್ಚಿ, ಪ್ರಧಾನಮಂತ್ರಿಯ ಕುರ್ಚಿ, ರಾಷ್ಟ್ರಪತಿಯ ಕುರ್ಚಿ. ಅಧಿಕಾರದ ದಾಹ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಭಾರತವೇನು ಅಕ್ರಮ ವಲಸಿಗರ ಹುಲ್ಲುಗಾವಲೆ. ನಾನಿವತ್ತು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮನ್ನು ಆಳಿದಂತಹ ಎಲ್ಲ ರಾಜಕೀಯ ಪಕ್ಷಗಳು ಈ ದೇಶದ ಜವಾಬ್ದಾರಿಯುತ ನಾಗರಿಕರಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು, ಸವಲತ್ತುಗಳನ್ನು, ಸೌಕರ್ಯಗಳನ್ನು ಓಲೈಕೆಯ ದೃಷ್ಟಿಯಿಂದ, ರಾಜಕಾರಣದ ದೃಷ್ಟಿಯಿಂದ ಅಥವಾ ಸಂವಿಧಾನದಲ್ಲಿರತಕ್ಕಂತಹ ಒಂದು ಕಾನೂನುಗಳ ಲೋಪದೋಷದಿಂದ ಅಕ್ರಮ ವಲಸಿಗರ ತಾಣವನ್ನಾಗಿ ಮಾಡಿಟ್ಟಿದ್ದಾರೆ ಭಾರತವನ್ನು. ಇವತ್ತು ಆ ಕಡೆ ಪಾಕಿಸ್ತಾನದಿಂದ ಬೇಕಾದ್ರೂ ಯಾರು ಬೇಕಾದ್ರೂ ಬಂದಿರ್ಬೋದು, ಈ ಕಡೆ ಬಾಂಗ್ಲಾದೇಶದಿಂದ ಯಾರು ಬೇಕಾದ್ರೂ ಬಂದಿರ್ಬೋದು. ಈ ರೀತಿಯಾಗಿ ಓಲೈಕೆಯ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಭಾರತದ ಎಲ್ಲೆಡೆಯಲ್ಲೂ ಕೂಡ ಅಕ್ರಮ ವಲಸಿಗರ ತಾಣಗಳು ತಾಂಡವವಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸ್ಪಷ್ಟ ಉದಾಹರಣೆ ನಾವು ನೋಡಿದ್ವಲ್ಲ, ಮುರ್ಷಿದಾಬಾದು, ಮಾಲ್ಡಾ, ಇಲ್ಲೆಲ್ಲ ಇವಾಗ ನೋಡಿದ್ವಲ್ಲ, ವಕ್ತದು ವಿಷಯ ಇಟ್ಕೊಂಡು ಗಲಾಟೆ ಮಾಡಿದ್ದೀನ. ಆದರೆ ಈ ಇತ್ತೀಚೆಗೆ ಯಾವಾಗ ಮೊನ್ನೆ ನಮ್ಮ ಪೆಹಲ್ಗಾಮ್ನ ಒಂದು ಅಟ್ಯಾಕ್ ಆಗೋದ್ಮೇಲೆ ಗುಜರಾತ್ ಸರ್ಕಾರ ಒಂದು ಆಪರೇಷನನ್ನು ಮಾಡ್ತು. ಅಂದರೆ ಅಲ್ಲಿನ ಚಾಂದೋಲಾ ಅಂತ ಹೇಳುವಂಥ ಒಂದು ಪ್ರದೇಶದಲ್ಲಿ, ಅಹಮದಾಬಾದಿನ ಹತ್ರ ಇದೆ, ಅಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ರು. ಅಲ್ಲಿರುವಂಥ ಅಕ್ರಮ ವಲಸಿಗರ ಕಾಲೋನಿ ಏನಿದೆ ಬಾಂಗ್ಲಾದೇಶದ್ದು, ಅಲ್ಲಿ ಸರಿಸುಮಾರು ಇವಾಗ 2500 ಜನರನ್ನು ಅಲ್ಲಿಂದ ಒಕ್ಕಲೆಬ್ಬಿಸಲಾಗಿರತಕ್ಕಂಥದ್ದು. ಅವ್ರನ್ನೆಲ್ಲ ಬಂಧನದಲ್ಲಿ ಇಟ್ಟಿದ್ದಾರೆ. ಈವರೆಗಿನ ಮಾಹಿತಿಯ ಪ್ರಕಾರ ನೋಡೋದಾದರೆ ಅದರಲ್ಲಿ 450ಕ್ಕೂ ಹೆಚ್ಚಿನ ಜನ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಅಂತ ಇವಾಗ ದಾಖಲಾತಿಗಳಿಂದ ತಿಳಿದು ಬರ್ತಾ ಇರತಕ್ಕಂಥದ್ದು. ಇವ್ರಿಗೆಲ್ರಿಗೂ ಕೂಡ ಈ ನಕಲಿ ಆಧಾರ್ ಕಾರ್ಡ್ ಇರ್ಬೋದು, ಮತದಾರರ ಚೀಟಿ ಇರ್ಬೋದು, ಇದೆಲ್ಲ ಎಲ್ಲಿಂದ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ನಿಂದ ಪಶ್ಚಿಮ ಬಂಗಾಳದಿಂದ ಮಾಡಿಕೊಳ್ಳಲಾಗಿದೆ ಅಂತ ಇವತ್ತು ಹೇಳ್ತಾ ಇರತಕ್ಕಂಥದ್ದು. ಈ ಚಾಂದೋಲಾ ಪ್ರದೇಶದಲ್ಲಿ ಈ ಗುಜರಾತ್ ಸರ್ಕಾರ ಇವಾಗ ಒಂದು ಕಾರ್ಯಾಚರಣೆ ಮಾಡ್ತಲ್ಲ, ಇದಕ್ಕೆ 70 JCBಗಳು, 200ಕ್ಕೂ ಹೆಚ್ಚು ಟ್ರಕ್ಗಳು, 2000ಕ್ಕೂ ಮಿಗಿಲಾದಂಥ ಪೊಲೀಸರು ಮತ್ತು ಬಸ್ಗಳನ್ನು ಉಪಯೋಗ ಮಾಡಿಕೊಂಡು ಇವ್ರನ್ನ ಯಾರನ್ನೂ ತಪ್ಪಿಸ್ಕೊಂಡು ಓಡಾಗ್ದಂಗೆ ತೊಗೊಂಡೋಗಿ ಇವತ್ತು ಬಂಧನದಲ್ಲಿಟ್ಟು ಇವಾಗ ಅದ್ರ ಬಗ್ಗೆ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಇದು ಬೆಳಕಿಗೆ ಬಂದಂಥ ಒಂದು ಘಟನೆ. ಯಾಕೆ ಅಂತ ಹೇಳಿದ್ರೆ, ಈಗ ದೇಶ ಇವತ್ತು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿರುವಂಥ ಕಾಲದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಆಂತರಿಕ ಭದ್ರತೆಗೆ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಆ ದೃಷ್ಟಿಕೋನದಿಂದ ಎಲ್ಲೆಲ್ಲಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೋ ಅವ್ರನ್ನ ಹೊರಗಡೆ ಹಾಕಬೇಕು ಅಥವಾ ಬಂಧನದಲ್ಲಿ ಇಡಬೇಕು ಅನ್ನುವಂಥ ಕಾರ್ಯಾಚರಣೆ ಮಾಡುವಾಗ ಇದು ಇವಾಗ ಆಗಿರ್ತಕ್ಕಂಥದ್ದು. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಅದು ಗುಜರಾತ್ದಾಯಿತು. ನಮ್ಮ ಬೆಂಗಳೂರಿನಲ್ಲೇ ಈ ಬೆಳ್ಳಂದೂರು ಇರ್ಬೋದು, ಈ ಕಡೆ ಹೆಬ್ಬಾಳ ಇರ್ಬೋದು, ಇಂಥ ಹಲವಾರು ಕಡೆಗಳಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಕಾಲೋನಿಗಳನ್ನ ಮಾಡ್ಕೊಂಡಿದ್ದಾರೆ. ಇವರು ಕಸ ಆಯೋದ್ರಿಂದ ಹಿಡಿದು ಎಂತೆಂಥ ಕೆಲಸಗಳು ಮಾಡ್ತಾರೆ ಅಂತ ಹೇಳಿದ್ರೆ,
ಖಾಲಿ ಮನೆಗಳು, ಬೀಗ ಹಾಕಿರೋ ಮನೆಗಳನ್ನೆಲ್ಲ ನೋಟ್ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ. ಮಾಡಿಬಿಟ್ಟು ಓಡೋದ್ರೆ ಯಾರು ಜವಾಬ್ದಾರಿ? ಆದರೆ ನಮ್ಮ ಗೃಹ ಸಚಿವರಿಗೆ ಈ ಥರದ್ದೆಲ್ಲ ಕಾಣಿಸೋದೇ ಇಲ್ಲ. ಮೃದು ಧೋರಣೆ ಪಾಪ ಅವರು, ಮಗುವಿನಂತಹ ಮನಸ್ಸು, ಮೃದುವಾಗಿರ್ತಾರೆ. ನನ್ನೇನು ಕೇಳಬೇಡಿ, ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ಅದನ್ನೆಲ್ಲ ಅವ್ರು ನೋಡ್ಕೊತಾರೆ, ಇದನ್ನೆಲ್ಲ ಇವ್ರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನೋಡಬೇಕಾಗಿರೋವಂಥ ವಿಷಯ ಏನು ಅಂತ ಹೇಳಿದ್ರೆ, ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲಲ್ಲಿ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರೇ ಹೇಳುವಂತೆ ಏಕರೂಪ ನಾಗರಿಕ ಸಂಹಿತೆ ಈ ದೇಶದಲ್ಲಿ ಜಾರಿಗೆ ಬರಬೇಕು. ತನ್ಮುಖೇನ ಅವಾಗೇನಾಗುತ್ತೆ ಅಂದರೆ ಎಲ್ರಿಗೂ ಕಾನೂನುಗಳು ಒಂದೇ ಆಗುತ್ತೆ. ಅದಾದಮೇಲೆ NRC ಬರಬೇಕು. ಬಹುಮುಖ್ಯವಾಗಿ NRC ಬಂದಾಗ ಏನಾಗುತ್ತೆ ಅಂದರೆ, ಅವನು ಈ ದೇಶದ ನಾಗರಿಕ ಅಂತ ಅವನು ಸಾಬೀತುಪಡಿಸ್ಕೊಳ್ಳಲ್ಲ ಅಂತ ಹೇಳೋದಾದರೆ, ಆವಾಗ ಅವನ ಮೇಲೆ ಯಾವ ರೀತಿಯಾದ ಕ್ರಮಗಳನ್ನು ತಗೋಬೇಕು ಕಾನೂನಾತ್ಮಕವಾಗಿ, ಆವಾಗ ಭಾರತ ಸರ್ಕಾರ ಆ ಕ್ರಮಗಳನ್ನು ಕೈಗೊಳ್ಳುತ್ತೆ. ಅಥವಾ ಆ ವ್ಯಕ್ತಿಯ ಮೇಲೆ ಒಂದು ಸೂಕ್ತವಾದ ನಿಗಾವಣೆಯನ್ನು ಇಡುತ್ತೆ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ. ಅವನು ಯಾವ ರಾಜ್ಯದಲ್ಲಿ ವಾಸ ಮಾಡ್ತಾನೋ ಅವನ್ನ, ಅಥವಾ ಅವನು ಬೇರೆ ದೇಶದ, ಅನ್ಯ ದೇಶದ ಪ್ರಜೆ ಅಂತ ಗೊತ್ತಾದರೆ ಅಲ್ಲಿನ ಒಂದು ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಿ ಅವನ್ನ ಅವ್ರ ದೇಶಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇದನ್ನು ಮಾಡಿದ್ರೆ ಯಾರಿಗೆ ನೋವಾಗುತ್ತೆ? ಯಾಕೆ ನೋವಾಗಬೇಕು ಯಾರಿಗಾದರೂ ಆಗಲಿ? ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ನೋಡಬೇಕು, ಒಬ್ಬ ಅಕ್ರಮ ವಲಸಿಗ ಇಲ್ಲಿ ಬಂದ್ಬಿಟ್ಟ ಅಂತ ಹೇಳಿದ್ರೆ ಸರ್ಕಾರ ಅವನ್ನ ಈಗಲೇ ಹೇಳಿ ಕೇಳಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಇವತ್ತು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ನಾವಾಗಿದ್ದೀವಿ. ಎಲ್ರಿಗೂ ಸವಲತ್ತುಗಳನ್ನು ಕೊಡಬೇಕು. ಅದರಲ್ಲಿ ಅಕ್ರಮ ವಲಸಿಗರು ಬೇರೆ ಬಂದು ತುಂಬಿಕೊಳ್ತಾ ಇದ್ರೆ ನಮ್ಮ ದೇಶ ಏನು ಡಸ್ಟ್ಬಿನ್ ಆಗಿದೆಯಾ? ಕಸದ ಬುಟ್ಟಿ ಆಗಿದೆಯಾ? ಯಾವನೇನು ಬೇಕೋ ಮಾಡಿ, ಏನು ಬೇಕೋ ದಂಗ ಪಸಾಲ್ ಮಾಡಿ, ಎಲ್ಲಿ ಬೇಕೋ ಅಲ್ಲಿ ದೊಂಬಿ ಗಲಾಟೆ ಮಾಡೋದಕ್ಕೆ? ಇದನ್ನೆಲ್ಲ ಎಷ್ಟು ದಿನ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು? ಹಂಗಾಗಿ ಹೆಂಗಿದ್ರು ಇವಾಗ ಒಂದು ಸತಿ ದೇಶ ಎದ್ದು ನಿಂತಿದೆ, ಇವಾಗ ಯುದ್ಧ ಸನ್ನದ್ಧವಾಗಿ ನಿಂತಿದೆ. ಇದೇ ಒಂದು ಸೂಕ್ತ ಕಾಲ ಅಂತ ತಿಳ್ಕೊಂಡು ಅದೇನಾಗುತ್ತೋ ಆಗೋಗ್ಲಿ, ಭಾರತ ಸರ್ಕಾರ ಇಲ್ಲಿ NRCಯನ್ನು ಜಾರಿಗೆ ತೊಗೊಂಬರ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಅಕ್ರಮ ವಲಸಿಗರ ಬಗ್ಗೆ ಸ್ಥಳೀಯ ರಾಜಕೀಯ ಪಕ್ಷಗಳಿರ್ಬೋದು, ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಮೃದು ಧೋರಣೆಯನ್ನು ತಾಳಿರೋದು ನೋಡಿ ನಮಗೆ ಮನಸ್ಸಿಗೆ ವೇದನೆ ಆಗುತ್ತೆ ರೀ. ಇವತ್ತು ಈ ದೇಶದ ಎಷ್ಟೋ ಜನ ನಾಗರಿಕರಿಗೆ ಅವ್ರು ವಾಸಿಸ್ತಕ್ಕಂಥ ನಗರ ಪ್ರದೇಶಗಳಲ್ಲಿರ್ಬೋದು, ಹಳ್ಳಿ ಪ್ರದೇಶಗಳಲ್ಲಿರ್ಬೋದು, ಅವ್ರಿಗೆ ಒಂದು ಸ್ವಂತವಾದಂಥ ಮನೆ ಇಲ್ಲ. ಆದರೆ ಈ ಅಕ್ರಮ ವಲಸಿಗರು ಬಂದ್ಬಿಟ್ಟು ದೊಡ್ಡ ದೊಡ್ಡ ಕಾಲೋನಿ ಮಾಡ್ಕೊಳ್ತಾರಲ್ಲ, ಹೆಂಗಿದೆಲ್ಲ ಸಾಧ್ಯ ಆಗುತ್ತೆ? ನಾವು ಟ್ರೈನಲ್ಲಿ ಹೋಗುವಾಗ ಮತ್ತು ಬಸ್ಸಲ್ಲಿ ಜರ್ನಿ ಮಾಡೋವಾಗ ನೋಡ್ತೀವಿ. ನಾವು ಬಹುಮುಖ್ಯವಾಗಿ ರೈಲ್ವೆಯಲ್ಲಿ ಜರ್ನಿ ಮಾಡೋವಾಗ ನಾವು ನೋಡ್ತೀವಿ, ರೈಲ್ವೆ ಪಟ್ರಿಗಳು ಪಕ್ಕದಲ್ಲೇ ದೊಡ್ಡದಾಗಿ ಕಟ್ಕೊಂಡ್ಬಿಟ್ಟಿರ್ತಾರೆ. ಇದರಲ್ಲಿ ಬೇರೆ ನಮ್ಮ ಸ್ಥಳೀಯರು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಹೆಚ್ಚಿನ ಅಂಶ ಜನ ಇದನ್ನೆಲ್ಲ ನೋಡೋವಾಗ ಗಮನಕ್ಕೆ ಬರೋದೇನು ಅಂತ ಹೇಳಿದ್ರೆ, ಹೆಚ್ಚಿನ ಅಂಶ ಜನ ಅಕ್ರಮದ ವಲಸಿಗರೇ ಈ ರೀತಿಯಾಗಿ ಮಾಡ್ತಾರೆ ಅಂತ. ಹಾಗಾಗಿ ಇದನ್ನೆಲ್ಲ ಸರ್ಕಾರ ಬಹು ಸೂಕ್ಷ್ಮವಾಗಿ ನಿಗಾವಣೆಯನ್ನು ಇಟ್ಟು ಈ ಅಕ್ರಮ ವಲಸಿಗರ ಕುರಿತಾಗಿ ಒಂದು ಗಂಭೀರವಾದ ಕಾರ್ಯಾಚರಣೆಯನ್ನು ಮಾಡಲೇಬೇಕು. ಗುಜರಾತ್ ಸರ್ಕಾರ ಯಾಕೆ ಈ ನಿರ್ಧಾರವನ್ನು ಕೈಗೊಂಡಿತ್ತು ಅಂದರೆ, ಅದು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಗೊಂಬರೋಕೆ ಹೊರಟಿದೆ. ಅದರ ಒಂದು ಪ್ರಾಯೋಗಿಕ ಹಂತವಾಗಿ ಈ ಕಾರ್ಯಾಚರಣೆಯನ್ನು ಮಾಡಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಈಗ ಇದು ಪಾಕಿಸ್ತಾನಿಯರನ್ನ ಆಚೆ ಕಳಿಸ್ಬೇಕು ಅನ್ನೋಂಥ ವಿಷಯ ಇಟ್ಕೊಂಡು ಅದರೊಟ್ಟಿಗೆ ಈ ಕಾರ್ಯಾಚರಣೆಯನ್ನು ಮಾಡಿದೆ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಇವತ್ತು ನಾವು ಬಹುಮುಖ್ಯವಾಗಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಎಲ್ಲಿಂದ ನುಸುಳ್ಕೊಂಡು ಬರ್ತಾರೆ ಅಂತ ಹೇಳುವಂಥ ವಿಷಯ ಬರುತ್ತೆ. ಬಹುಮುಖ್ಯವಾಗಿ ಅಸ್ಸಾಮಿಂದ ನುಗ್ಗಿ ಬರ್ತಾರೆ. ಅಸ್ಸಾಮಲ್ಲಿ ಇವತ್ತು ಅಷ್ಟೋ ಇಷ್ಟೋ ಒಂದು ಕಡಿವಾಣವನ್ನು ಹಾಕಲಾಗಿದೆ. ಆದರೆ ಇವತ್ತು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯ ಸರ್ಕಾರ, ಮಮತಾ ಬೇಗಂ ಅವರ ಸರ್ಕಾರ ಈ ಅಕ್ರಮ ವಲಸಿಗರಿಗೆ ಎಲ್ಲ ವಿಧವಾದಂಥ ಸವಲತ್ತುಗಳನ್ನು ಮಾಡಿಕೊಟ್ಟಿರುವಂಥದ್ದು. ಅಂದರೆ ಯಾರ್ಯಾರು ಒಳಗಡೆ ನುಸುಳಿಕೊಂಡು ಬರ್ತಾರೋ ಅವ್ರಿಗೆ ನಕಲಿ ಆಧಾರ್ ಕಾರ್ಡ್ಗಳನ್ನು ಕೊಡೋದಿರ್ಬೋದು, ಮತದಾರರ ಚೀಟಿಯನ್ನು ಕೊಡೋದಿರ್ಬೋದು, ರೇಷನ್ ಕಾರ್ಡ್ಗಳನ್ನು ಕೊಡೋದಿರ್ಬೋದು, ಅವ್ರಿಗೆ ಏನೇನು ಬೇಕೋ ಎಲ್ಲ ಜಾಗ ಗೀಗ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡೋದಿರ್ಬೋದು, ತನ್ನ ಮುಖೇನ ತನ್ನ ಕುರ್ಚಿಯನ್ನು ಉಳಿಸ್ಕೊಳೋದಿರ್ಬೋದು. ಇದೆಲ್ಲ ಗಮನಕ್ಕೆ ಬರುತ್ತೆ. ಇದು ಕೇವಲ ಮಮತಾ ಬೇಗಂ ಅವರ ಒಂದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಪಶ್ಚಿಮ ಬಂಗಾಳವನ್ನು ಆಳಿದಂಥ ಎಲ್ಲ ಪಕ್ಷಗಳು ಇದನ್ನೇ ಮಾಡ್ಕೊಂಬಂದಿರೋದು ಅವತ್ತಿಂದ. ಹಾಗಾಗಿ ಅವ್ರು ಬಾಂಗ್ಲಾದೇಶದಿಂದ ವಲಸೆ ಬಂದು ಪಶ್ಚಿಮ ಬಂಗಾಳದಲ್ಲಿ ನೆಲೆಸ್ತಾರೆ. ಅದೇ ರೀತಿಯಾಗಿ ಈ ಮಣಿಪುರ ಆ ಕಡೆಯಿಂದ ಎಲ್ಲ ಹೋಗ್ಬಿಟ್ಟು ಈ ಜಾರ್ಖಂಡು, ಬಿಹಾರದ ಕಡೆಯಿಂದ ಬಂದು ರೋಹಿಂಗ್ಯಾ ಮುಸಲ್ಮಾನರು, ಮ್ಯಾನ್ಮಾರಿಂದ ಒಡೆದೋಡಿಸಿರುವಂಥ ರೋಹಿಂಗ್ಯಾ ಮುಸಲ್ಮಾನರು ಆ ರೀತಿಯಾಗಿ ಸರೌಂಡ್ ಆಗೋಗಿ ಕಾಶ್ಮೀರದಲ್ಲೂ ಕೂಡ ನೆಲೆಸಿರೋದು ಅಂತ ಮಾಹಿತಿಗಳಿರೋದು. ಈಗ ದೇಶದಲ್ಲಿ ಹಲವಾರು ಸರ್ವೆಗಳು ಹರಿದಾಡ್ತಾ ಇರತಕ್ಕಂಥದ್ದು ಈ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಮತ್ತು ಈ ರೋಹಿಂಗ್ಯಾ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸರಿಸುಮಾರು 2.5 ಕೋಟಿಯಿಂದ 3 ಕೋಟಿ ಜನ ಅಂತ ಒಂದೊಂದು ಸರ್ವೆ ಹೇಳುತ್ತೆ. ಒಂದೊಂದು ಸರ್ವೆಗಳು
3-4 ಕೋಟಿ ಜನ ಅಕ್ರಮ ವಲಸಿಗರು ಭಾರತದಲ್ಲಿ ನೆಲೆಸಿದ್ದಾರೆ ಅಂತ. ಹಂಗಾಗಿ ಇವ್ರನ್ನೆಲ್ಲರೂ ಹುಡುಕಿ ಹೊರಗಡೆ ಹಾಕುವಂತಹ ಒಂದು ಗಂಭೀರವಾದ ಕೆಲಸವನ್ನು ಭಾರತ ಸರ್ಕಾರ ಮಾಡಬೇಕು ಅಂತ ನಾನು ಈ ಸಂಚಿಕೆಯ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ. ಜಾರ್ಖಂಡಲ್ಲಿ ಈ ರೋಹಿಂಗ್ಯಾ ಮುಸಲ್ಮಾನರು ಒಳಗಡೆಗೆ ನುಗ್ಗಿ ಬರ್ತಾರಲ್ಲ, ನುಗ್ಗಿ ಬಂದವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಆದಿವಾಸಿ ಮಹಿಳೆಯರನ್ನು ಮದುವೆ ಆಗ್ತಾರೆ. ಅದಕ್ಕೆ ಜಮಾಯಿ ಟೋಲಿ ಅಂತ ಕರೀತಾರಂತೆ. ಆದಿವಾಸಿ ಮಹಿಳೆಯರನ್ನು ಮದುವೆ ಆಗ್ಬಿಡೋದು, ಅವ್ರ ಜೊತೆಯಲ್ಲಿ ಮಕ್ಕಳಾಗೋದ್ಮೇಲೆ ಜಮಾಯಿ ಅಂದರೆ ಅಳಿಯ, ಜಮಾಯಿ ರಾಜ ಅಂದರೆ ಅಳಿಯ ಅಂತಾರೆ. ಮಗಳ ಆಸ್ತಿ ಏನಾಗುತ್ತೆ ಅಳಿಯನಿಗೆ ಹೋಗುತ್ತೆ. ಹಂಗೆ ಯಾರ್ಯಾರು ಒಂದೇ ಮನೆಯಲ್ಲಿ ಇರ್ತಾರಲ್ಲ, ಒಂದೇ ಮಕ್ಕಳು ಇರ್ತಾರಲ್ಲ, ಹೆಣ್ಮಕ್ಳು, ಅಂಥವ್ರನ್ನ ಮದುವೆ ಆಗೋದನ್ನು ಟಾರ್ಗೆಟ್ ಮಾಡ್ಕೊಂಡು ಇವತ್ತು ಆದಿವಾಸಿಗಳ ಆಸ್ತಿಯನ್ನು ಕಬಳಿಸುವಂತಹ ಮಟ್ಟಿಗೆ ಪ್ರಯತ್ನ ಇವತ್ತು ನಡೀತಾ ಇರತಕ್ಕಂಥದ್ದು. ಉತ್ತರಾಖಂಡದಲ್ಲೂ ಇದೇ ರೀತಿಯಾಗಿತ್ತು. ಅಲ್ಲಿ ರೈಲ್ವೆ ಜಾಗವನ್ನು ಬಿಡಿಸ್ಕೊಳೋದಕ್ಕೆ ಹೋಗಿದ್ದಕ್ಕೆ ಗಲಾಟೆ ಮಾಡಿದರು. ಆದರೆ ಇದನ್ನ ನೋಡುವಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅಕ್ರಮ ವಲಸಿಗರನ್ನು ಒಕ್ಕಲೆಬ್ಬಿಸೋದಕ್ಕೆ ಹೋದರೆ ಇದನ್ನ ಕುರಿತು ಕೋರ್ಟ್ಗೆ ಹೋಗ್ತಾರೆ ಕೆಲವರು ನಮ್ಮ ದೇಶದಲ್ಲಿ. ಇಂಥವ್ರನ್ನೂ ನಾವು ನೋಡ್ಬೇಕು ನೋಡಿ. ಆದರೆ ಇವಾಗ ಅಲ್ಲಿ ಗುಜರಾತ್ನ ಹೈಕೋರ್ಟು ಏನು ಹೇಳಿದೆ ಅಂತ ಹೇಳಿದ್ರೆ, ದೇಶದ ಆಂತರಿಕ ಭದ್ರತೆ ಇದರಲ್ಲಿ ಅಡಗಿರೋದ್ರಿಂದ ನಿಮ್ಮ ಅರ್ಜಿನ ತೊಗೊಳಕ್ಕಾಗಲ್ಲ ಅಂತ ಮಕ್ಕದ ಮೇಲೆ ಹೊಡೆದಂಗೆ ವಾಪಸ್ ಕಳಿಸಿದೆ ವಜಾ ಮಾಡಿ ಅವ್ರನ್ನ. ಹಾಗಾಗಿ ಇಂಥ ಕಾರ್ಯಾಚರಣೆಗಳು ಯಾವಾಗೋ ಬಂದಾಗ ಮಾಡೋದಲ್ಲ. ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸತಿ ಎಲ್ಲ ಪ್ರದೇಶಗಳಲ್ಲೂ ಈ ರೀತಿಯಾಗಿ ನಡೆದಾಗ ಅಕ್ರಮ ವಲಸಿಗರಿಗೆ ಭಯ ಉಂಟಾಗುತ್ತೆ. ಅದನ್ನೇ ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಯಾರೋ ಒಬ್ಬರು ಪಾಕಿಸ್ತಾನಿ ಪ್ರಜೆ ಬಂದ್ಬಿಟ್ಟು ಭಾರತದ ಹೆಣ್ಮಗಳನ್ನ ಮದುವೆ ಆಗ್ಬಿಟ್ಟು ಹೋಗ್ಬಿಡೋದು, ಆಯಮ್ಮ ಹೆರಿಗೆಗೆ ಇಲ್ಲಿ ಬರೋದು, ಮಗು ಇಲ್ಲಿ ಹುಟ್ಟಿತು ಅನ್ನೋವಂಥ ಕಾರಣಕ್ಕೆ ಅವ್ರಿಗೆ ಇಲ್ಲಿನ ಪೌರತ್ವ ಕೊಟ್ಬಿಡೋದು. ಇದು ಏನ್ರಿ ಇದು? ಆಮೇಲೆ ಇನ್ನೊಬ್ರು ಯಾರೋ ಹೋಗೋದು, ಪಾಕಿಸ್ತಾನದ ಹೆಣ್ಮಗಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಮದುವೆ ಆಗ್ಬಿಡೋದು, ಅವ್ರನ್ನ ಆಚೆನೂ ಕಳ್ಸಂಗಿಲ್ಲ, ಏನು ಮಾಡೋಂಗಿಲ್ಲ. ಈ ರೀತಿಯಾದಂಥ ಗೊಂದಲಗಳು ಇವತ್ತು ಕಾನೂನಲ್ಲಿರುವಂತಹ ಲೋಪಗಳಿಂದ ಇವತ್ತು ದೇಶ ಆಂತರಿಕ ಭದ್ರತೆಯನ್ನು ಎದುರಿಸುವಂತಹ ಒಂದು ಗಂಭೀರವಾದ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ನಮ್ಮನ್ನು ಆಳುವಂತಹ ನಾಯಕರು ಯಾಕೆ ಗಮನ ಹರಿಸಲ್ಲ ಅಂತ ಹೇಳಿದ್ರೆ, ಯಾವುದೋ ಒಂದು ಸಮುದಾಯದ ವಿರುದ್ಧ ನಾವು ಮಾತಾಡ್ಬಿಟ್ರೆ ನಮ್ಮ ಮತ ಬ್ಯಾಂಕ್ ಎಲ್ಲಿ ಒಡೆದೋಗ್ಬಿಡುತ್ತೋ ಅನ್ನೋಂಥ ಚಿಂತೆ ಇವ್ರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಜಕೀಯ ವ್ಯಕ್ತಿಗಳ ಒಂದು ಗುಣಲಕ್ಷಣವನ್ನು ನೋಡಿದಾಗ ಇವ್ರಿಗೆ ದೇಶದ ಭದ್ರತೆ ಇರ್ಬೋದು, ಪ್ರಜೆಗಳಿಗೆ ಕಲ್ಪಿಸಿಕೊಡ್ಬೇಕಾಗಿರೋ ಸೌಲಭ್ಯಗಳಿರ್ಬೋದು, ಅವರನ್ನು ಆರ್ಥಿಕವಾಗಿ ಹೆಂಗೆ ಮೇಲೆತ್ತಬೇಕು ಅನ್ನೋವಂಥ ಯಾವ ವಿಷಯನೂ ಕಂಡುಬರ್ತಾ ಇಲ್ಲ. ಇವ್ರಿಗೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಶಾಸಕ ಸ್ಥಾನದ ಕುರ್ಚಿ, ಸಚಿವ ಸ್ಥಾನದ ಕುರ್ಚಿ, ಮುಖ್ಯಮಂತ್ರಿಯ ಕುರ್ಚಿ, ಪ್ರಧಾನಮಂತ್ರಿಯ ಕುರ್ಚಿ, ರಾಷ್ಟ್ರಪತಿಯ ಕುರ್ಚಿ, ಅಧಿಕಾರದ ದಾಹ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಹಾಗಾಗಿ ನಾನಿಲ್ಲಿ ಸಾರಾಸಟ್ಟಾಗಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಏನು ಸಂದೇಶ ಕೊಡ್ತೀನಿ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕಾದರೂ ಎಚ್ಚೆತ್ಕೊಂಡು ಈ ದೇಶವನ್ನು ಒಂದು ಕಸದ ಬುಟ್ಟಿಯಾಗಿ ಮಾಡದೆ, ಅಕ್ರಮ ವಲಸಿಗರು ಬಂದು ಇಲ್ಲಿ ನೆಲೆಸಿ ಹುಲ್ಲುಗಾವಲಲ್ಲಿ ಹಸು ಹೆಂಗೆ ಮನಸೋ ಇಚ್ಛೆ ಮೇಯ್ಕೊಂಡು ಹೋಗುತ್ತೋ ಆ ಥರ ಮಾಡೋಕ್ಕಾಗದೇ ಇದ್ದಂಗೆ ಅವ್ರನ್ನೆಲ್ಲರನ್ನೂ ಹುಲ್ಲುಗಾವಲಿಂದ ಹೊರಗಡೆ ಹಾಕಿ ಈ ದೇಶಕ್ಕೆ ಭದ್ರವಾದ ಬೇಲಿಯನ್ನು ಹಾಕಿ ಭಾರತ ಮಾತೆಯ ಸಂಜಾತರಾಗಿರಿ ಅಂತ ಹೇಳೋದ್ರ ಮುಖಾಂತರ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.